ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಕಚೇರಿ ಪಕ್ಕದಲ್ಲೇ ಇರುವ ಅಭಿಲೇಖಾಲಯ ಕಟ್ಟಡದಲ್ಲಿ ಶನಿವಾರ ಬೆಳಿಗ್ಗೆ ಅಗ್ನಿ ಅವಘಡ ನಡೆದಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ನಡೆದಿದೆ ಎಂದು ಹೇಳಲಾಗುತ್ತಿದೆ. ಶನಿವಾರ ಬೆಳಿಗ್ಗೆ ಸುಮಾರು 8:45ರ ಸುಮಾರಿಗೆ ಅಭಿಲೇಖಾಲಯ ಕಟ್ಟಡದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಹೊಗೆ ಹೊರಗೆ ಹರಡುತ್ತಿದ್ದಂತೆ ಅಕ್ಕಪಕ್ಕದಲ್ಲಿದ್ದವರಿಗೆ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನುವ ಅರಿವಿಗೆ ಬಂದಿದೆ. ಹೊಗೆ ಮೇಲಕ್ಕೆ ಕಾಣಿಸುತ್ತಿದ್ದಂತೆ ಅತ್ತ ಜಿಲ್ಲಾಧಿಕಾರಿ ಬಂಗ್ಲೆಯತ್ತಲೂ ಗೋಚರಿಸಿದೆ. ತಕ್ಷಣವೇ ಜಿಲ್ಲಾಧಿಕಾರಿ ಏನೋ ಅನಾಹುತ ಆಗಿದೆ ಎಂದು ಭಾವಿಸಿ ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಅಷ್ಟೊತ್ತಿಗಾಗಲೇ ಅಭಿಲೇಖಾಲಯ ಕಟ್ಟಡದಲ್ಲಿ ಕೆಳ ಮಹಡಿಯಲ್ಲಿರುವ ವಿಡಿಯೋ ಕಾನ್ಫರೆನ್ಸ್ ಹಾಲಿಗೆ ಬೆಂಕಿ ಆವರಿಸಿಕೊಂಡಿದ್ದು ಹೊಗೆಯೊಂದಿಗೆ ಬೆಂಕಿ ಕಟ್ಟಡದ ಹೊರಗೆ ಚಿಮ್ತಿತ್ತು. ಅಲ್ಲಿರುವ ಎಲ್ಲಾ ಪರಿಕರಗಳಿಗೆ ಬೆಂಕಿ ಆವರಿಸಿಕೊಂಡಿದ್ದು ಎಲ್ಲವೂ ಭಸ್ಮವಾಗಿತ್ತು. ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿ ಬೆಂಕಿ ಆರಿಸಲು ಪ್ರಯತ್ನಿಸಿದ್ರೂ ಆರಂಭದಲ್ಲಿ ಅದು ನಿಯಂತ್ರಣಕ್ಕೆ ಬಂದಿರಲಿಲ್ಲ. ಪಕ್ಕದ ಕೊಠಡಿಗೂ ಬೆಂಕಿ ಆವರಿಸಿಕೊಳ್ತಿತ್ತು. ತಕ್ಷಣವೇ ಜಾಣ್ಮೆ ತೋರಿದ ಅಗ್ನಿಶಾಮಕ ದಳದವರು ಹೊರಗಿನಿಂದಲೇ ಕಿಟಕಿಯ ಗಾಜುಗಳನ್ನು ಒಡೆದು ಹಾಕಿದ್ದರಿಂದ ಹೊಗೆ ಹೊರಗೆ ಹೋಗುವಂತಾಯಿತು. ಬೆಂಕಿಯ ಕೆನ್ನಾಲಿಗೆಗೆ ಅದಾಗಲೇ ಕಟ್ಟಡದ ಮೇಲ್ಭಾಗದ ಕಿಟಕಿ ಗಾಜುಗಳು ಒಡೆದು ಉರುಳತೊಡಗಿದ್ವು. ಮೇಲ್ಭಾಗದ ಕಟ್ಟಡದತ್ತಲೂ ಬೆಂಕಿ ಆವರಿಸುವ ಲಕ್ಷಣ ಕಂಡು ಬಂದಿದ್ದು ಪೂರ್ತಿ ಕಟ್ಟಡದ ಕಿಟಕಿಗಳಿಂದ ಹೊಗೆ ಕಾಣಿಸಿಕೊಂಡಿತ್ತು. ಅಕ್ಕಪಕ್ಕದ ಕಟ್ಟಡದವರಿಗೂ ಅಭಿಲೇಖಾಲಯದ ಕಟ್ಟಡಕ್ಕೆ ಹೊತ್ತಿಕೊಂಡ ಅಗ್ನಿಯಿಂದಾಗಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಇಲ್ಲಿದೆ, ಈ ಕಡೆ ಹತ್ಕೊಂಡಿದೆ. ಇದೆ, ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಇದು ಇಲ್ಲಿದೆ, ಇಲ್ಲಿ ಇನ್ನು ಕಚೇರಿ ಕಟ್ಟಡದ ಎದುರು ಒಟ್ಟು 3 ವಾಹನಗಳನ್ನ ನಿಲ್ಲಿಸಲಾಗಿತ್ತು. ಆದರೆ ಕಾರಿನ ಡೋರ್ ಲಾಕ್ ಮಾಡಿದ್ದರಿಂದ ಅದನ್ನ ತೆಗೆಯಲಾಗ್ತಿರಲಿಲ್ಲ. ಕೊನೆಗೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರ ಕಾರಿನ ಮುಂಭಾಗದ ಗಾಜು ಒಡೆದು ಕಾರನ್ನ ದೂಡಿ ಅಲ್ಲಿಂದ ತೆರವು ಮಾಡಲಾಗಿದೆ. ಒಂದೊಮ್ಮೆ ಬೆಂಕಿ ಭಾರಿ ಪ್ರಮಾಣದಲ್ಲಿ ಹೊತ್ತಿಕೊಂಡ್ರೆ ಕಾರುಗಳಿಗೂ ಹಾನಿಯಾಗ್ತಿತ್ತು. आनंद
ಅಗ್ನಿಶಾಮಕ ದಳದ 2 ವಾಹನಗಳ ಮೂಲಕ ನೀರನ್ನ ಹಾಯಿಸಿದ್ದರಿಂದ ಬೆಂಕಿ ನಿಯಂತ್ರಣಕ್ಕೆ ಬಂತು. ತದನಂತರ ಕಟ್ಟಡ ಮೇಲ್ಭಾಗಕ್ಕೂ ನೀರು ಹಾಯಿಸಿದ್ದರಿಂದ ಬೆಂಕಿ ಹೊತ್ತಿಕೊಳ್ಳುವುದು ನಿಯಂತ್ರಣಕ್ಕೆ ಬಂತು. ಘಟನೆ ತಿಳಿದ ನಂತರ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗಾ ಸ್ಥಳಕ್ಕೆ ಆಗಮಿಸಿದ್ರು. ಅಗ್ನಿಶಾಮಕ ದಳದವರ ಕಾರ್ಯಾಚರಣೆಯಿಂದಾಗಿ ಸಂಭವಿಸಬಹುದಾದ ಬಹುದೊಡ್ಡ ಅಗ್ನಿ ಅನಾಹುತ ತಪ್ಪಿದಂತಾಗಿದೆ. ಇನ್ನು ಕಳೆದ 2 ವರ್ಷದ ಹಿಂದೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೊಠಡಿಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿಕೊಂಡು ಕಟ್ಟಡದ ಪೂರ್ತಿ ಒಳ ಆವರಣ ಬೆಂಕಿಗೆ ಆಹುತಿಯಾಗಿತ್ತು. ಇದೀಗ 2ನೇ ಘಟನೆಯಾಗಿದೆ. ಅಭಿಲೇಖಾಲಯದ ಕಟ್ಟಡದ ಕೆಳ ಅಂತಸ್ತಿನ ವಿಡಿಯೋ ಕಾನ್ಫರೆನ್ಸ್ ಕೊಠಡಿ ಪೂರ್ತಿ ಬೆಂಕಿಗೆ ಆಹುತಿಯಾಗಿದ್ದು, ಪಕ್ಕದ ಕೊಠಡಿ ಮತ್ತು ಮೇಲ್ಮಹಡಿಯ ಕಟ್ಟಡದಲ್ಲಿ ಬೆಂಕಿ ಆವರಿಸಿಕೊಳ್ಳದೇ ಇರೋದ್ರಿಂದ ಹೆಚ್ಚಿನ ಹಾನಿಯಾಗಿಲ್ಲ. स्प्रे करता पड़े ಈ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಧ್ಯಮದವರ ಜೊತೆ ಮಾತನಾಡಿದ್ದು, ಅವರೇನೆಂದಿದ್ದಾರೆ ಎನ್ನುವುದು ಇಲ್ಲಿದೆ ನೋಡಿ. 2 ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಸಮಸ್ಯೆ ಇತ್ತು. ಈಗಲೇ ಇದನ್ನು ರಿಮೂವ್ ಮಾಡಿ TRED ಇಂದ ಕಳಿಸಿದ್ದೀವಿ. ಆಕ್ಚುಲಿ ಇದು ರೆಡಿಯಾಗಿ ಬರ್ತದೆ. ಹೊಸದಾಗಿ ಹಾಕ್ಸಕ್ಕೆ ಇದು ಕನೆಕ್ಷನ್ ಇಲ್ಲಿಂದ ಬರ್ತಾ ಇದೆ. ಇದು ಮೇನ್ ಬಿಲ್ಡಿಂಗ್ಗೆ ಕನೆಕ್ಷನ್. 2 ಟ್ರಾನ್ಸ್ಫಾರ್ಮರ್ಸ್ ರೆಡಿ ಮಾಡಿಸಿದ್ದೀವಿ. ಆವಾಗಲೇ ಫೈರ್ ಆಡಿಟ್ ಆಗಿದೆ ಅಂತ ಹೇಳಿದ್ದಾರೆ. ವ್ಯಾಲ್ಯೂಯೇಷನ್ ಎಷ್ಟಂತ ಚೆಕ್ ಮಾಡಿಕೊಂಡು, ಬಟ್ ಹಾನಿಯಾಗಿರೋದು ಒಂದು ಪೂರ್ತಿ ಕೇಸ್ 1 ಅಲ್ಲಿ ಒಳಗೆ ಒಂದು ಟಿವಿ ಇತ್ತು, ಚೇರ್ಸ್, ಕಂಪ್ಯೂಟರ್ ಒಂದಿತ್ತು. ಸೊ ಅದು ಪೂರ್ತಿ ಡ್ಯಾಮೇಜ್. ಡಾಕ್ಯುಮೆಂಟ್ಸ್ ಏನೂ ಆಗಿಲ್ಲ. ಬಿಕಾಸ್ ಮೇಲ್ಗಡೆ ನಮ್ಮಲ್ಲಿ ಅದು ಕೇಸ್ 1 ವಿಡಿಯೋ ಕಾನ್ಫರೆನ್ಸ್ ಆಗೋದಕ್ಕೋಸ್ಕರ ಅಲ್ಲಿ ಪೂರ್ತಿ ಎಕ್ವಿಪ್ಮೆಂಟ್ಸೇ ಇರ್ತದೆ. ಮೈಕ್ ಮತ್ತು ಟೇಬಲ್ಸ್, ಚೇರ್ಸ್ ಆ್ಯಂಡ್ ಒಂದು ಟಿವಿ. ಡಾಕ್ಯುಮೆಂಟ್ಸ್ ಎಲ್ಲ ಅಭಿಲೇಖೆಯಲ್ಲಿತ್ತು. ರೆಕಾರ್ಡ್ ರೂಮಲ್ಲಿ ಏನೂ ಆಗಿಲ್ಲ. ಆಫೀಸಲ್ಲೇ ಹಿಂದೆ 2 ಇಯರ್ಸ್ ಹಿಂದೆ ಆಗಿದೆ ಅಂತ ಹೇಳ್ತಾ ಇದ್ರು. ಆವಾಗಲೇ ಪೂರ್ತಿ ಎಲ್ಲ ಚೆಕ್ ಮಾಡಿ ಸರಿ ಮಾಡಿದ್ದಾರೆ ಅಂತ. ದಟ್ಸ್ ಇದೀನಿ ಪೇಪರ್ ಹೇಳಿ ಉತ್ಪಾದನೆ ಇದೆ. ಇದು ಆವಾಗಲೇ 2-3 ಇಯರ್ಸ್ ಹಿಂದೆನೇ ಆಗಿರುವ ವಿಡಿಯೋ ಕಾನ್ಫರೆನ್ಸ್ ಆ ಟೈಮ್ನಲ್ಲೇ ಮಾಡಿರೋದು. ಸೊ ಇಲ್ಲಿ ಏನು ಸಮಸ್ಯೆ ಆಗಿ ಹೊಸದಾಗಿ ಮಾಡಿದ್ದಲ್ಲ, ಹಿಂದೆನೇ ಆಗಿರೋದು.